ಲೇಡೀಸ್ ಅಂಡ್ ಜೆಂಟಲ್ಮನ್, ದೇವಾಲಯದಲ್ಲಿ ನಿತ್ಯ ಪೂಜೆ ಆಗೋದು ಸಾಮಾನ್ಯ. ಆದ್ರೆ ಇಲ್ಲೊಂದು ದೇವಾಲಯ ಇದೆ. ಇದಕ್ಕೆ 750 ವರ್ಷಗಳ ಇತಿಹಾಸ ಇದೆ. ಈ ದೇಗುಲಕ್ಕೆ ಪೂಜೆಗೆ ನಡೆಯೋದಿಲ್ಲ. ಕೇವಲ 45 ವರ್ಷಗಳ ಕಾಲ ಪೂಜೆ ಮಾಡಿರುವ ಈ ದೇಗುಲದಲ್ಲಿ ದೇವರಿಗೆ ದೀಪನೂ ಹಚ್ಚೋದಿಲ್ಲ. ಹಾಗಾದ್ರೆ ಆ ದೇವಾಲಯ ಯಾವುದು? ಅಷ್ಟಕ್ಕೂ ಆ ದೇವಾಲಯಕ್ಕೆ ಪೂಜೆ ಯಾಕೆ ನಡೆಯೋದಿಲ್ಲ ಅನ್ನುವಂತಹದನ್ನ ಇವತ್ತಿನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕರ್ನಾಟಕದ ಸಾಂಸ್ಕೃತಿಕ ನಗರ ಮೈಸೂರು ವರ್ಷದ 365 ದಿನವೂ ಕೂಡ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಮೈಸೂರು ಅರಮನೆ, ಚಾಮುಂಡಿ ದೇವಸ್ಥಾನ, ಮೃಗಾಲಯ, ಹೇಗೆ ಮೈಸೂರಿನಲ್ಲಿ ನೋಡೋದಕ್ಕೆ ಅಂತಾನೆ ಹೇಳಿ ಸಾಕಷ್ಟು ಸ್ಥಳಗಳಿದೆ. ಪಾರಂಪರಿಕ ತಾಣವಾಗಿರುವ ಮೈಸೂರಿನಲ್ಲಿ ಹೊಯ್ಸಳರ ತ್ರಿಕುಟಾಚಲ ದೇಗುಲ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದ್ದು, ದೇವಾಲಯದ ಶಿಲ್ಪಗಳು ನಮ್ಮನ್ನ ಗತ ವೈಭವಕ್ಕೆ ಕರೆದೊಯ್ದಿದೆ. ಇದು ಹೊಯ್ಸಳರ ಕಾಲದಲ್ಲಿನ ನಿರ್ಮಿತವಾದಂತಹ ಚನ್ನಕೇಶವನದ್ದೇ ದೇಗುಲ. ಹೊಯ್ಸಳರ 3ನೇ ರಾಜನ ನರಸಿಂಹನ ಆ ಆಸ್ಥಾನದಲ್ಲಿ ಸೇನಾ ದಂಡನಾಯಕನಾಗಿದ್ದ ಸೋಮನಾಥ ಎಂಬಾತ ನಿರ್ಮಿಸಿದ್ದು ಈ ದೇವಾಲಯವನ್ನ 1254 1291ರಲ್ಲಿ ನಿರ್ಮಾಣ ಮಾಡಲಾಗಿದ್ದು, ವೇಣುಗೋಪಾಲ, ಕೇಶವ, ಜನಾರ್ದನನ ವಿಗ್ರಹಗಳಿದೆ. ಇನ್ನು ನಕ್ಷತ್ರಾಕಾರದ ಜಗುಲಿಯ ಮೇಲೆ ದೇಗುಲ ಇದೆ. ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಒಂದು ಭವ್ಯವಾದ ಉದಾಹರಣೆಯಾಗಿದೆ. 64 ದೇವಗೃಹಗಳಿಂದ ಕೂಡಿರುವಂತಹ ವಿಶಾಲವಾದ ಆವರಣವಾದ ಮಧ್ಯದಲ್ಲಿದೆ ಈ ದೇಗುಲದ 3 ಗರ್ಭಗುಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಒಳಭಾಗದಲ್ಲಿ ಸೂಕ್ಷ್ಮ ಕೆತ್ತನೆಯ ಕಂಬಗಳಿದೆ. ಹಳೆಬೀಡು, ಬೇಲೂರು ಮಾದರಿಯಲ್ಲಿಯೇ ಇದು ಕೂಡ ನಿರ್ಮಾಣವಾಗಿದೆ. ಹೊರಗಡೆಯ ತಳಭಾಗದಲ್ಲಿ ಹಲವಾರು ಆಭರಣಗಳಿಂದ ಅಲಂಕೃತವಾದ ಆನೆಗಳು, ಕುದುರೆಗಳು, ಬಳ್ಳಿಗಳು ಇದ್ದು, ಪುರಾಣ ಕಥೆಗಳನ್ನ ಹೇಳುವಂತಹ ವಿಗ್ರಹಗಳನ್ನ ನಾಜೂಕಾಗಿ ಕೆತ್ತನೆಯನ್ನ ಮಾಡಲಾಗಿದೆ. ಚಿಕ್ಕ ಚಿಕ್ಕ ಗೋಪುರಗಳ ವೈಭವ ನೋಡೋದೇ ಒಂದು ಚಂದ. ಕಲಾಕೃತಿಗಳ ಮೂಲಕ ಪೌರಾಣಿಕ ಸನ್ನಿವೇಶಗಳನ್ನ ಸಾಮಾನ್ಯರಿಗೆ ಮನ ಮುಟ್ಟುವಂತೆ ಮಾಡಲ್ಪಟ್ಟಿದೆ ಈ ಕೆತ್ತನೆ. ಇನ್ನು ಈ ಶಿಲ್ಪಗಳ ಕೌಶಲ್ಯ ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಈ ಆಲಯದ ಒಳಗೆ ವಿಸ್ಮಯದ ರಾಶಿಯೇ ಇದೆ. ಗೋಪುರಗಳ ಕೆತ್ತನೆ ಕಲಾತ್ಮಕವಾಗಿದೆ. ಮಹಾದ್ವಾರದಲ್ಲಿ ನಿಂತಿರುವಂತಹ ಫಲಕದಲ್ಲಿ ಮತ್ತು ದೇವಾಲಯದ ತೋಲೆಗಳಲ್ಲಿ ಕ್ರಿಸ್ತಶಕ 1269ರಿಂದ 1550ರವರೆಗೆ ಕೆತ್ತಿರುವಂತಹ ಶಿಲಾಲೇಖನಗಳು ದೇವಾಲಯದ ನಿರ್ಮಾಣ ಇರುವಂತಹ ವಿವರ ಮತ್ತು ದೇವಾಲಯಕ್ಕೆ ಕೊಟ್ಟಿರುವಂತಹ ವದತ್ತಿಗಳನ್ನ ವಿವರಿಸುತ್ತದೆ. ಇನ್ನು 12ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇವಾಲಯವು ಸುಮಾರು 740 ವರ್ಷಗಳಷ್ಟು ಹಳೆಯದೇ ದೇವಾಲಯವೂ ಕೂಡ ಹೌದು. ಕಾವೇರಿ ನದಿ ತೀರದಲ್ಲಿದ್ದು ಇದು ಸುತ್ತಮುತ್ತ ಭತ್ತದ ಗದ್ದೆಗಳು,
ಪರಿಸರವನ್ನ ಮತ್ತಷ್ಟು ಸುಂದರಗೊಳಿಸಿದೆ. ಇಷ್ಟು ಸುಂದರವಾಗಿರೋದೇ ದೇವಸ್ಥಾನಕ್ಕೆ ಪೂಜೆ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ಕೇಳ್ತಿದ್ದೀರಾ? 12ನೇ ಶತಮಾನದಲ್ಲಿ ದೇಗುಲ ಕಾರ್ಯ ನಿರ್ಮಾಣ ಏನು ಮುಗಿತು. ಬಳಿಕ 45 ವರ್ಷಗಳ ಕಾಲ ವೇಣುಗೋಪಾಲ, ಕೇಶವ, ಜನಾರ್ದನ ದೇವರುಗಳಿಗೆ ಪೂಜೆಯೂ ನಡೀತಾ ಇತ್ತು. ಆದ್ರೆ 13ನೇ ಶತಮಾನದಲ್ಲಿ 2 ಬಾರಿ ಈ ದೇವಾಲಯದ ಮೇಲೆ ಆಕ್ರಮಣಕಾರರು ದಾಳಿಯನ್ನ ಮಾಡಿದ್ರು. ಆಗ ಇಲ್ಲಿರುವ ಶಿಲ್ಪಗಳನ್ನ ಭಗ್ನಗೊಳಿಸಲಾಗಿತ್ತು. ದೇವಾಲಯದ ಅರ್ಧದಷ್ಟು ವಿಗ್ರಹಗಳು ಹಾನಿಯಾಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಭಿನ್ನವಾದ ವಿಗ್ರಹಗಳಿಗೆ ಪೂಜೆಯನ್ನ ಸಲ್ಲಿಸೋದಿಲ್ಲ. ಹಾಗಾಗಿ ಇಲ್ಲಿ ಇರುವಂತಹ ವಿಗ್ರಹಗಳಿಗೆ ಪೂಜೆಯನ್ನ ಮಾಡೋದಿಲ್ಲ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ಸೋಮನಾಥಪುರದಲ್ಲಿ ಚನ್ನಕೇಶವನ ದೇಗುಲವಿದೆ. ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್, ಹಾಗೆ ಮೈಸೂರಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ನಿಮ್ಮ ಮುಂದಿನ ಟ್ರಿಪ್ ನಲ್ಲಿ ಮೈಸೂರಿದ್ರೆ ಸೋಮನಾಥಪುರಕ್ಕೂ ನೀವು ಒಮ್ಮೆ ಹೋಗಿ ಭೇಟಿ ಮಾಡಿ, ಮಿಸ್ ಮಾಡದೆ ಈ ದೇವಸ್ಥಾನವನ್ನ ಕೂಡ ನೋಡಿ ಕಣ್ತುಂಬಿಕೊಳ್ಳಿ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.